ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮನೆ ಲೋನ್, ವೆಹಿಕಲ್ ಲೋನ್, ಪರ್ಸನಲ್ ಲೋನ್, ಮೊಬೈಲ್ EMI, ನಿಮ್ಮ ಮೊಬೈಲ್ EMI, ಹೆಂಡತಿ ಮೊಬೈಲ್ EMI, ಕ್ರೆಡಿಟ್ ಕಾರ್ಡ್ನಲ್ಲೂ ಸಾಲ ಒಂದಾ ಎರಡಾ? ಎಷ್ಟೋ ಜನರ ತಿಂಗಳ ಸಂಬಳದಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಸಾಲ ತೀರ್ಸೋಕೆ ಖರ್ಚಾಗಿ ಹೋಗುತ್ತೆ. ಹಾಗಾದ್ರೆ ಈ ಸಾಲದ ಬಲೆಯಿಂದ ಹೊರ ಬರೋದು ಹೇಗೆ, ಸಾಲವನ್ನ ಬೇಗ ಬೇಗ ತೀರಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಬಹುತೇಕ ಭಾರತೀಯರು ಒಂದಲ್ಲ ಒಂದು ರೀತಿಯಲ್ಲಿ ಲೋನ್ ತಗೊಳ್ತಾರೆ. ಸಾಲವೇ ಇಲ್ಲದವರನ್ನು ಹುಡುಕೋದು ತುಂಬ ಕಷ್ಟ ಆಗಿದೆ. ಅದೇ ಬ್ಯಾಂಕ್ ಸಿಬ್ಬಂದಿ ಸಾಲ ತಗೊಳ್ಳುವಾಗ ಸರಿಯಾಗಿ ಮಾಹಿತಿ ಕೊಡಲ್ಲ ಅನ್ನೋ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ. ಕೇಳೋಕೆ ನಮಗೂ ಗೊತ್ತಾಗದೇ ಇರ್ಬೋದು ಎಷ್ಟೋ ಸಲ. ಎಲ್ಲರೂ ಮನೆ ಕಟ್ಟಿದ್ರೇ ಲೈಫಲ್ಲಿ ಸೆಟಲ್ ಅನ್ನೋ ಭಾವನೆಯಲ್ಲಿ ಇರ್ತಾರಲ್ಲ. ಹೀಗಾಗಿ ಒಂದೊಳ್ಳೆ ಸ್ಯಾಲ್ರಿ ಇರೋ ಸಂಬಳ ಸಿಕ್ಕದ ಕೂಡಲೇ ಹೋಮ್ ಲೋನ್ ತಗೊಂಡು ಮನೆ ಕಟ್ಟಿಸ್ತಾರೆ. ಅಪಾರ್ಟ್ಮೆಂಟ್ ಮೇಲೆ ದುಡ್ಡು ಸುರಿತಾರೆ. ಹೋಮ್ ಲೋನ್ 10 ವರ್ಷ, 20 ವರ್ಷ, 30 ವರ್ಷಕ್ಕೂ ಕೂಡ ಮಾಡಿಸ್ಕೋಬೋದು. EMI ಸ್ವಲ್ಪ ಚಿಕ್ಕದೇ ಕಾಣಿಸುತ್ತೆ ಆರಂಭದಲ್ಲಿ. ತಿಂಗಳಿಗೆ ಇಷ್ಟು ಕಟ್ಟಿದ್ರೆ ಸಾಕು, 20-30 ವರ್ಷದಲ್ಲಿ ಲೋನ್ ಕ್ಲಿಯರ್ ಆಗಿ ಹೋಗುತ್ತೆ ಅಂತ ಬ್ಯಾಂಕ್ನಲ್ಲಿ ಹೇಳ್ತಾರೆ. ಆದರೆ ನೀವು 20 ವರ್ಷದಲ್ಲಿ ಅಥವಾ 30 ವರ್ಷದಲ್ಲಿ ಎಷ್ಟು ಬಡ್ಡಿ ಕಟ್ಟಬೇಕಾಗತ್ತೆ ಅಂತ ಒಂದ್ಸಲ ನೀವು ಥಿಂಕ್ ಮಾಡಿ ನೋಡಬೇಕಾಗತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಮನೆ ಕಟ್ಟಿಸೋಕೆ 60 ಲಕ್ಷ ಲೋನ್ ಮಾಡಿದ್ದಾರೆ. 9% ಬಡ್ಡಿ, 20 ವರ್ಷದ ಅವಧಿ ಇದೆ ಅಂತ ಅನ್ಕೊಳ್ಳಿ. ಆಗ ಆತನಿಗೆ 53,984 ರೂಪಾಯಿ ಪ್ರತಿ ತಿಂಗಳು ಕಟ್ಟೋಗಿ ಬರುತ್ತೆ. 20 ವರ್ಷಗಳಲ್ಲಿ ಆ ವ್ಯಕ್ತಿ 60 ಲಕ್ಷ ಲೋನ್ಗೆ 69,56,054 ರೂಪಾಯಿ ಬಡ್ಡಿಯನ್ನೇ ಕಟ್ಟಿರ್ತಾರೆ. ತಗೊಂಡಿರೋ 60 ಲಕ್ಷ ಕಟ್ಟೋದಷ್ಟೇ ಅಲ್ಲ, ತಗೊಂಡಿರೋ 60 ಲಕ್ಷ ಬಿಟ್ಟು ಎಕ್ಸ್ಟ್ರಾ 69.5 ಲಕ್ಷ ರೂಪಾಯಿ ಸಪ್ರೇಟ್ ಎಕ್ಸ್ಟ್ರಾ ಕಟ್ಟಬೇಕು. ಡಬಲ್ ಆಗಿರುತ್ತೆ ಪೇಮೆಂಟ್. ಆಮೇಲೆ ಡಬಲ್ಗಿಂತಲೂ ಜಾಸ್ತಿ ಆಗಿರುತ್ತೆ ಟೋಟಲ್ ಅಂತ. 1.29 ಕೋಟಿಗೂ ಅಧಿಕ ದುಡ್ಡು ವಾಪಸ್ ಕಟ್ಟದಂಗೆ ಆಗಿರುತ್ತೆ ಅಂತ. ಅಂದರೆ ತಾನು ಸಾಲ ಪಡೆದಿದ್ದಕ್ಕಿಂತ ಹೆಚ್ಚು ಬಡ್ಡಿಯನ್ನೇ ಕಟ್ಟಿರ್ತಾನೆ. ಹೋಮ್ ಲೋನ್ ಮಾತ್ರ ಅಲ್ಲ, ಈಗ ಎಲ್ಲದಕ್ಕೂ ಸಾಲ ಮಾಡೋದು ಕಾಮನ್ ಆಗಿದೆ. ವೆಹಿಕಲ್ ತಗೊಳ್ಳೋದ್ರಿಂದ ಹಿಡಿದು ಮೊಬೈಲ್ ತಗೊಳ್ಳೋವರೆಗೆ, ಬಟ್ಟೆ ಖರೀದಿಯಿಂದ ಹಿಡಿದು ಹೋಟೆಲ್ನಲ್ಲಿ ಪಾರ್ಟಿ ಮಾಡೋಕ್ಕೂ ಸಾಲ ಅಂದರೆ ಕ್ರೆಡಿಟ್ ಕಾರ್ಡ್ ಬಳಕೆಯಾಗುತ್ತೆ. ಬಹುತೇಕ ಜನ, ಅದರಲ್ಲೂ ಕೂಡ ಮಿಡಲ್ ಕ್ಲಾಸ್ ಜನ, ಪ್ರತಿ ತಿಂಗಳ ಸಂಬಳದ ಬಹುದೊಡ್ಡ ಭಾಗವನ್ನು ಸಾಲ ತೀರಿಸೋಕೆ ಮೀಸಲಿಡ್ತಾ ಇದ್ದಾರೆ. ಹಾಗಿದ್ರೆ ಇಂಥ ಸಾಲವನ್ನು ಬೇಗ ತೀರಿಸಿ ಮುಗಿಸೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಕಡೆ ಮಿಸ್ ಮಾಡಿದೆ ನೋಡಿ. ಲೋನ್ ಬಗ್ಗೆ ಕ್ಲಿಯರ್ ಲೆಕ್ಕ ಇರಲಿ. ತುಂಬ EMIಗಳಿದ್ದಾಗ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಯಾವ್ಯಾವ ಸಾಲಕ್ಕೆ ಎಷ್ಟೆಷ್ಟು EMI ಹೋಗ್ತಿದೆ ಅಂತ ಕೂಡ ಕ್ಲಾರಿಟಿನೇ ಇರೋದಿಲ್ಲ. ಹೀಗಿದ್ದಾಗ ಮೊದಲಿಗೆ ಒಂದು ಶೀಟ್ ತಗೊಳ್ಳಿ. ಅದರಲ್ಲಿ ಪ್ರತಿಯೊಂದು ಲೋನ್ನ ಮಾಹಿತಿಯನ್ನು ಬರ್ಕೊಳ್ಳಿ. ಲೋನ್ ಅಮೌಂಟ್ ಎಷ್ಟಿದೆ, ಈಗ ಎಷ್ಟು ಲೋನ್ ಅಮೌಂಟ್ ಬಾಕಿ ಇದೆ, ಎಷ್ಟು ಕಂತುಗಳು ಉಳಿದಿವೆ, ತಿಂಗಳಿಗೆ ಎಷ್ಟು EMI ಕಟ್ ಆಗ್ತಾ ಇದೆ, ಆ ಲೋನ್ನ ಬಡ್ಡಿ ಎಷ್ಟಿದೆ, ಈ ಅಂಶಗಳನ್ನು ಬರ್ಕೊಳ್ಳಿ. ಇದರಿಂದ EMI ಎಷ್ಟಿದೆ, ಯಾವ ಸಾಲಕ್ಕೆ ಸಂಬಳದ ಎಷ್ಟೆಷ್ಟು % ಹೋಗ್ತಾ ಇದೆ ಎಲ್ಲ ಗೊತ್ತಾಗುತ್ತೆ. ಸಾಲ ತೀರಿಸೋಕು ವಿವಿಧ ದಾರಿಗಳನ್ನು ಅನುಸರಿಸಬೇಕಾಗತ್ತೆ. ಯಾವ ವ್ಯಕ್ತಿ ಒಂದೊಂದು ಲೋನ್ ತೀರಿಸೋಕು ಒಂದೊಂದು ವಿಧಾನ ಅನುಸರಿಸ್ತಾರೋ ಅಂಥ ವ್ಯಕ್ತಿ ಬೇಗನೆ ಲೋನ್ ಕ್ಲಿಯರ್ ಮಾಡ್ತಾರೆ. ಅದೇ ಎಲ್ಲ ಲೋನ್ಗಳನ್ನು ತೀರಿಸೋಕೆ ಒಂದೇ ವಿಧಾನ ಅನುಸರಿಸಿದ್ರೆ ಅಂಥವರ ಲೋನ್ ಬೇಗ ಕ್ಲಿಯರ್ ಆಗೋದು ಕಷ್ಟ. ಸಂಶೋಧನೆಗಳಲ್ಲಿ ಸಾಬೀತಾಗಿದೆ, ಅಧ್ಯಯನಗಳಲ್ಲಿ. ಅಂದರೆ ಏನಿದು ಮ್ಯಾಟ್ರು? ಒಬ್ಬ ವ್ಯಕ್ತಿಯ ಸಂಬಳದ ಒಂದು ಭಾಗ ಪ್ರತಿ ತಿಂಗಳು 4-5 ಬಗೆಯ ಲೋನ್ಗಳಿಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಅದು ಹೋಗ್ತಾನೇ ಇರುತ್ತೆ. ಅದೇ ಒಂದಷ್ಟು ಅಮೌಂಟ್ ಹೆಚ್ಚುವರಿಯಾಗಿ ಉಳಿದ್ರೆ ಅದನ್ನು ಡಿವೈಡ್ ಮಾಡಿ ಎಲ್ಲ ಸಾಲಗಳನ್ನು ಸ್ವಲ್ಪ ಹೆಚ್ಚುವರಿಯಾಗಿ ತೀರಿಸ್ತಾನೆ. ಇದು ಸರಿಯಾದ ವಿಧಾನ ಅಲ್ಲ. ಈ ಹೆಚ್ಚುವರಿ ಅಮೌಂಟನ್ನು ಯಾವುದಾದ್ರೂ ಒಂದು ಸಾಲ ತೀರಿಸೋಕೆ ಬಳಸಬೇಕು. ಈ ಸಾಲವನ್ನು ನಾವು ಮೊದಲು ತೀರಿಸ್ತೀವಿ ಅಂತ ಡಿಸೈಡ್ ಮಾಡ್ಕೋಬೇಕು. ಅದರ ಮೇಲೆ ಹೆಚ್ಚುವರಿ ಹಣವನ್ನು ಹಾಕಬೇಕು. ದೊಡ್ಡ ಸಾಲವನ್ನು ಮೊದಲು ತೀರಿಸ್ಬಿಡ್ತೀನಿ ಅಂತ ಹೆಚ್ಚುವರಿ ದುಡ್ಡನ್ನೆಲ್ಲ ದೊಡ್ಡ ಸಾಲದ ಮರುಪಾವತಿಗೆ ಹಾಕ್ಬೋದು. ಇದನ್ನು ಆವಲಾಂಚ್ ಮೆಥಡ್ ಅಂತ ಕರೆಯಲಾಗುತ್ತೆ. ಹೀಗೆ ಮಾಡೋದ್ರಿಂದ ದೊಡ್ಡ ಸಾಲ ಬೇಗ ಮುಗಿದು ಹೋಯಿತು ಅನ್ನೋ ನಿರಾಳತೆ ಇರುತ್ತೆ. ಎರಡನೇ ಆಪ್ಷನ್ ಏನು? ಇಲ್ಲ, ಅದು ಹಾಗೆ ಇರಲಿ, ಸಣ್ಣ ಲೋನ್ ಎಲ್ಲ ಫಸ್ಟ್ ಮುಗಿಸ್ಕೊಂಡ್ಬಿಡೋಣ ಅಂತ ಹೆಚ್ಚುವರಿ ದುಡ್ಡನ್ನು ಅವುಗಳ ಮೇಲೆ ಹಾಕೋದು. ಇದನ್ನು ಸ್ನೋಬಾಲ್ ಮೆಥಡ್ ಅಂತ ಕರೆಯಲಾಗುತ್ತೆ. ಇಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಯ 4-5 ಲೋನ್ಗಳಿದ್ರೆ, ಒಂದು ದೊಡ್ಡ ಲೋನ್ ಇದ್ದರೆ ಅವಾಗ ಸಣ್ಣ ಪುಟ್ಟ ಲೋನ್ಗಳನ್ನೆಲ್ಲ ಕ್ಲಿಯರ್ ಮಾಡಿ, ದೊಡ್ಡದು ಒಂದು ಲೋನ್ ಇರಲಿ, ಇದನ್ನು ನೆಕ್ಸ್ಟ್ ಫೋಕಸ್ ಮಾಡಿ ಬೇಗ ಮುಗಿಸ್ತಾ ಹೋಗೋಣ ಅಂತ ಆಮೇಲೆ ಅದನ್ನು ಅಟೆಂಡ್ ಮಾಡುವಂಥ ವಿಧಾನ ಇದು. ಸೊ ಈ ರೀತಿ 2 ಮೆಥಡ್ ಇದೆ. ಅದರಲ್ಲಿ 2ನೇ ಮೆಥಡ್, ಈ ಸ್ನೋಬಾಲ್ ಮೆಥಡೇ ಬೆಟರ್ ಅಂತ ತಜ್ಞರು ಸಾಮಾನ್ಯವಾಗಿ ಸಜೆಸ್ಟ್ ಮಾಡ್ತಾರೆ. ಇಲ್ಲಿ ವರದಿಯಲ್ಲಿ ಕಂಟಿನ್ಯೂ ಆಗೋಕ್ಕೂ ಮುಂಚೆ ಸ್ನೇಹಿತರೆ, ಉಚಿತವಾಗಿ ನಮ್ಮ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋದು ಹೇಗೆ ಅಂತ ನಾವು ನೋಡ್ಬಿಡೋಣ. ಹೊಸದಾಗಿ ಸಾಲ ಮಾಡೋ ಲೆಕ್ಕಾಚಾರ ಇರೋರಿಗೂ ಕ್ರೆಡಿಟ್ ಸ್ಕೋರ್ ತುಂಬ ಇಂಪಾರ್ಟೆಂಟ್. ಆಲ್ರೆಡಿ ಸಾಲ ಮಾಡಿರೋರಿಗೂ ಕೂಡ
ಅವ್ರು ಸರಿಯಾಗಿ ಕಟ್ತಾ ಇದ್ದಾರಾ, ಅವ್ರು ಕಟ್ತಾ ಇರೋದಕ್ಕೆ ತಕ್ಕಂತೆ ಅವ್ರ EMI ಸರಿಯಾಗಿ ಪೇ ಮಾಡ್ತಿರೋದಕ್ಕೆ ತಕ್ಕಂತೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗ್ತಾ ಇದೆಯಾ, ಹೆಲ್ದಿ ಆಗಿದೆಯಾ ಅಥವಾ ಅತ್ಯಂತ ಕಳಪೆ ಕ್ರೆಡಿಟ್ ಸ್ಕೋರ್ ಇದೆಯಾ ತಿಳ್ಕೊಳ್ಳೋದು ತುಂಬ ಮುಖ್ಯ ಅಲ್ಲ. ಅದನ್ನು ಫ್ರೀಯಾಗಿ ಹೆಂಗೆ ತಿಳ್ಕೊಳ್ಳೋದು ಅಂತ ನೋಡ್ಬಿಡೋಣ. ಪ್ರತಿಯೊಬ್ಬರ ಫಿನಾನ್ಷಿಯಲ್ ಲೈಫ್ನಲ್ಲಿ ಕ್ರೆಡಿಟ್ ಸ್ಕೋರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಹೋಗಿದೆ. ಈಗ SSLC, PUC, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಸ್ಕೋರ್ನಷ್ಟೇ ಮುಖ್ಯ, ಅದಕ್ಕಿಂತ ಕೆಲವು ಸಲ ಇನ್ನೂ ಜಾಸ್ತಿನೇ ಮುಖ್ಯ ಆಗ್ತಾ ಇದೆ ಕ್ರೆಡಿಟ್ ಸ್ಕೋರ್. ಅದು ಆರ್ಥಿಕ ಆರೋಗ್ಯದ ಸಂಕೇತ. ಹೊಸ ಲೋನ್ ಸಿಗಬೇಕಂದ್ರೂ ಕೂಡ ಬೇಕೇ ಬೇಕು. paisabazar.com ನೀವು ಫ್ರೀಯಾಗಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ಬೋದು. ಅಷ್ಟೇ ಅಲ್ಲ, ಸ್ಕೋರ್ ಬಗ್ಗೆ ಪ್ರತಿ ತಿಂಗಳು ವಾಟ್ಸಪ್ನಲ್ಲಿ ಮಂತ್ಲಿ ಅಪ್ಡೇಟ್ಸ್ ಕೂಡ ಪಡ್ಕೋಬೋದು. ಅಲ್ಲದೆ ಇಂಗ್ಲಿಷ್, ಹಿಂದಿ ಸೇರಿ 5 ಸ್ಥಳೀಯ ಭಾಷೆಗಳಲ್ಲಿ ಯಾವುದೇ ಬ್ಯೂರೋ ಮೂಲಕ ರಿಪೋರ್ಟ್ ತಗೋಬೋದು. ಜೊತೆಗೆ ಒಂದು ವೇಳೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ರೆ ಪೈಸಾ ಬಜಾರ್ನ ಕ್ರೆಡಿಟ್ ಹೆಲ್ತ್ ಸರ್ವಿಸ್ ಕೂಡ ಪಡ್ಕೊಂಡು ಈಸಿಯಾಗಿ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಜಾಸ್ತಿನೂ ಮಾಡ್ಕೋಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕ್ರೆಡಿಟ್ ಸ್ಕೋರನ್ನು ಫ್ರೀಯಾಗಿ ಚೆಕ್ ಮಾಡೋ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಡೆಟ್ ಕನ್ಸಾಲಿಡೇಷನ್, ಸ್ನೋಬಾಲ್ ಮೆಥಡ್, ಅವಲಾಂಚ್ ಮೆಥಡ್ನಲ್ಲಿ ಸಾಲ ಬೇಗ ತೀರಿಸಬೇಕಾದ್ರೆ ಹೆಚ್ಚುವರಿ ದುಡ್ಡಿರಬೇಕಾಗತ್ತೆ. ಆದರೆ ಹೆಚ್ಚಿನ ಸ್ಥಿತಿಯಲ್ಲಿ ಹಾಗಿರಲ್ಲ. ಬರೋ ದುಡ್ಡಲ್ಲಿ ಲೋನ್ ಕಟ್ಟಿ ಉಳಿಯೋ ದುಡ್ಡು ಮುಂದಿನ ತಿಂಗಳ ಸಂಬಳದವರೆಗೂ ಸಾಲಲ್ಲ, ಯಾವಾಗಲೂ ಶಾರ್ಟೇಜ್ ಇರುತ್ತೆ. ಹೀಗಿದ್ದಾಗ ಲೋನ್ಗೆ ಹೆಚ್ಚುವರಿ ದುಡ್ಡನ್ನು ತರೋದೆಲ್ಲಿಂದ ಅನ್ನೋ ಪ್ರಶ್ನೆ ಮೂಡುತ್ತೆ. ಆಗ ಲೋನ್ ಕನ್ಸಾಲಿಡೇಷನ್ ಮೆಥಡನ್ನು ಯೂಸ್ ಮಾಡ್ಬೋದು. ಅಂದರೆ ಕಮ್ಮಿ ಬಡ್ಡಿ ದರದಲ್ಲಿ ಹೊಸ ಲೋನ್ ಸಿಗ್ತಾ ಇದ್ದರೆ ಆ ಸಾಲವನ್ನು ತಗೊಂಡು ಹೈಯೆಸ್ಟ್ ಬಡ್ಡಿ ದರ ಇರೋ ಲೋನನ್ನು ತೀರಿಸ್ಬಿಡೋದು. ಅಂದರೆ ಕ್ರೆಡಿಟ್ ಕಾರ್ಡ್ ಸೇರಿದಂತೆ ಹಲವು ಹೆಚ್ಚು ಬಡ್ಡಿ ದರದ ಸಾಲಗಳನ್ನು ಮುಗಿಸುವಂಥ ಮೆಥಡ್. ಅಂದರೆ ಕ್ರೆಡಿಟ್ ಕಾರ್ಡ್, ಪರ್ಸ್ನಲ್ ಲೋನ್ ಸೇರಿದಂತೆ ಈ ರೀತಿ ಹೈ ಇಂಟ್ರೆಸ್ಟ್ ರೇಟ್ನ ಲೋನ್ಗಳನ್ನು ಫಸ್ಟ್ ತೀರಿಸ್ಬಿಡುವಂಥ ಮೆಥಡ್. ಒಂದು ಕಮ್ಮಿ ಬಡ್ಡಿ ದರದ ಲೋನ್ ಎಲ್ಲಾದರೂ ನಿಮಗೆ ಸಿಗ್ತಾ ಇದೆ, ಬ್ಯಾಂಕ್ನಲ್ಲೇ ಸಿಗ್ತಾ ಇದೆ, ಪರ್ಸ್ನಲ್ ಲೋನೇ ಕಮ್ಮಿ ಬಡ್ಡಿದೆ, ಅದೊಂದು ಸಿಕ್ತು ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಾಗಿ ಅಥವಾ ನಿಮ್ಮ ಇನ್ಕಮ್ ಚೆನ್ನಾಗಾಗಿ, ಅಥವಾ ಫ್ರೆಂಡ್ ಸರ್ಕಲ್ನಲ್ಲೇ ನಿಮಗೆ ಬಡ್ಡಿ ರಹಿತ ಲೋನ್ ಯಾರು ಕೊಟ್ಬಿಟ್ರು ಅಂತ ಹೇಳಿದ್ರೆ ಅದನ್ನು ಬಳಸಿ ಹೈ ಇಂಟ್ರೆಸ್ಟ್ ರೇಟ್ನ ಸಾಲವನ್ನು ಮೊದಲು ತೀರಿಸೋಕೆ ಟ್ರೈ ಮಾಡಬೇಕು. ಉದಾಹರಣೆಗೆ ಕ್ರೆಡಿಟ್ ಕಾರ್ಡ್ನ ಬಡ್ಡಿ 30ರಿಂದ 50% ಹೋಗುತ್ತೆ. ಅದೇ ಪರ್ಸ್ನಲ್ ಲೋನ್ 14ರಿಂದ 15%ಗೆಲ್ಲ ಸಿಕ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಆಗ ಪರ್ಸ್ನಲ್ ಲೋನ್ ತಗೊಂಡು ಹೈ ಬಡ್ಡಿ ದರದ ಕ್ರೆಡಿಟ್ ಕಾರ್ಡ್ ಸಾಲವನ್ನು ತೀರಿಸೋದು ತುಂಬ ಚೆಂದ. ಅದೇ ರೀತಿ ಪರ್ಸ್ನಲ್ ಲೋನ್ 14-15 ಸಮ್ಟೈಮ್ 20%ಗೂ ತೊಗೊಂಡಿರ್ತೀರಲ್ಲ, ಅದಕ್ಕಿಂತ ಕಮ್ಮಿಗೆಲ್ಲಾದರೂ ಲೋನ್ ಸಿಗ್ತಾ ಇದೆಯಾ, ಯಾವುದಾದ್ರು ಕೋಆಪರೇಟಿವ್ ಸಂಘಗಳಲ್ಲಿ ಸಿಗ್ತಾ ಇದೆಯಾ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಯಾರಾದರೂ ಉದಾರಿಗಳಿದ್ದು, ರಿಲೇಟಿವ್ಸಲ್ಲಿ ಯಾರು ಉದಾರಿಗಳಿದ್ದು ಬಡ್ಡಿನೇ ಇಲ್ಲದೆ ಅಥವಾ ತುಂಬ ಕಮ್ಮಿ ಬಡ್ಡಿ ದರಕ್ಕೆ ನಿಮಗೆ ಏನಾದ್ರು ಲೋನ್ ಕೊಡ್ತಾರೆ ಸ್ವಲ್ಪ ಟೈಮ್ಗೆ, ಅದನ್ನು ತಗೊಂಡು ಈ ಪರ್ಸ್ನಲ್ ಲೋನನ್ನು ಕೂಡ ತೀರ್ಸೋಕ್ಕಾಗತ್ತಾ, ಅದನ್ನು ನೋಡೋದು ತುಂಬ ಇಂಪಾರ್ಟೆಂಟ್. ಹಾಗಂತ ಅಗತ್ಯಕ್ಕಿಂತ ಹೆಚ್ಚು ಲೋನ್ ತಗೊಂಡು ಸಾಲ ಕಟ್ಟಿ ಉಳಿದ ದುಡ್ಡಲ್ಲಿ ಮಜಾ ಮಾಡ್ತೀವಿ ಅಂದರೆ ಮತ್ತೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೋಬೇಕಾಗತ್ತೆ. ಸಾಲದ ಚಟವನ್ನು ಹತ್ತಿಸ್ಕೋಬಾರ್ದು. ಈಗ ದೊಡ್ಡ ಬಡ್ಡಿ ದರದ ಸಾಲ 2 ಲಕ್ಷ ಇದ್ರೆ ಅಷ್ಟೇ ಪ್ರಮಾಣದಲ್ಲಿ ಕಡಿಮೆ ಬಡ್ಡಿ ದರದ ಪರ್ಸನಲ್ ಲೋನ್ ತಗೋಬೇಕು. ಅಷ್ಟು ಮಾತ್ರ. 2 ಲಕ್ಷ ರೂಪಾಯಿ ಹೈ ಇಂಟ್ರೆಸ್ಟ್ ರೇಟ್ ಸಾಲ ಇದೆಯಾ, 2 ಲಕ್ಷ ರೂಪಾಯಿನೇ ತಗೊಳ್ಳಿ. 3 ಲಕ್ಷ ಸಿಗುತ್ತೆ, ಎಕ್ಸ್ಟ್ರಾ ಸಿಗುತ್ತಂತೆ ಎಕ್ಸ್ಟ್ರಾ ತಗೊಂಡು ಅದನ್ನು ಖಾಲಿ ಮಾಡೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ. ಜೊತೆಗೆ ಸ್ವಂತ ಮನೆ ಇತ್ತು ಅಂದರೆ ಅದ್ರ ಮೇಲೆ 8ರಿಂದ 10%ಗೆಲ್ಲ ಲೋನ್ ಸಿಕ್ಬಿಡುತ್ತೆ. ಮನೇನ ನೀವು ಕೊಲ್ಯಾಟ್ರಲ್ ಆಗಿಟ್ರೆ, ಅಂದರೆ ಗ್ಯಾರಂಟಿಗೆ ಮನೆ ಡಾಕ್ಯುಮೆಂಟ್ಸನ್ನು ಕೊಟ್ಟರೆ, ಆ ಲೋನ್ ತಗೊಂಡು 13, 14, 20%ನ ಪರ್ಸನಲ್ ಲೋನನ್ನು ಕೂಡ ನೀವು ತೀರಿಸ್ಬಿಡೋಕೆ ಯೂಸ್ ಮಾಡ್ಬೋದು. ಸಿಂಪಲ್ ಲೆಕ್ಕಾಚಾರ. ಹೈ ಇಂಟ್ರೆಸ್ಟ್ ರೇಟ್ ಲೋನನ್ನು ತೀರಿಸೋಕೆ ಇನ್ನೂ ಕಮ್ಮಿ ಬಡ್ಡಿ ದರದ ಸಾಲ ಎಲ್ಲಾದರೂ ಸಿಗ್ತಾ ಇದೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳೋದು. ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಮಾಡೋದು. ಕೆಲ ಕ್ರೆಡಿಟ್ ಕಾರ್ಡ್ಗಳು ಒಂದರಿಂದ ಮತ್ತೊಂದು ಕ್ರೆಡಿಟ್ ಕಾರ್ಡ್ಗೆ ಸಾಲ ಶಿಫ್ಟ್ ಅಥವಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಡಿಸ್ಕೌಂಟ್ ಕೊಡ್ತವೆ. EMI ಕಮ್ಮಿ ಮಾಡೋ ಆಫರ್ ಕೂಡ ಕೊಡ್ತವೆ. ಹೀಗಾಗಿ ಕ್ರೆಡಿಟ್ ಕಾರ್ಡ್ ಟ್ರಾನ್ಸ್ಫರ್ ಮಾಡಿಸೋದು ಕೂಡ ಆಪ್ಷನ್ ಇದೆಯಾ ನೋಡಿ. ಅದೇ ರೀತಿ ಲೋನ್ಗಳನ್ನು ಕೂಡ ರೀಫೈನಾನ್ಸ್ ಮಾಡ್ಬೋದು. ಅಂದರೆ ಈಗ 9%ನ ಹೋಮ್ ಲೋನ್ ಇದೆ ಅಂತ ಅನ್ಕೊಳ್ಳಿ, ಆದರೆ ಸ್ವಲ್ಪ ಟೈಮ್ ಬಿಟ್ಟು ಬೇರೆ ಬ್ಯಾಂಕ್ನಲ್ಲಿ 8-8.5%, 7.5%ನ ಹೋಮ್ ಲೋನ್ ಆಫರ್ ಇದೆ ಅಂದಾಗ ಅಂಥ ಸಾಲವನ್ನು ನೀವು ಆ ಬ್ಯಾಂಕ್ಗೆ ಶಿಫ್ಟ್ ಕೂಡ ಮಾಡಿಸ್ಬೋದು. ನೋಡೋಕೆ 1% ವ್ಯತ್ಯಾಸ ಅನಿಸ್ಬೋದು, ಆದರೆ 50 ಲಕ್ಷ 1 ಕೋಟಿಯ ಹೋಮ್ ಲೋನ್ನಲ್ಲಿ ಬಹಳ ದೊಡ್ಡ ಡಿಫ್ರೆನ್ಸ್ ಆಗುತ್ತೆ. 50 ಲಕ್ಷ ರೂಪಾಯಿನ ಹೋಮ್ ಲೋನ್ನಲ್ಲಿ 1% ಕಡಿಮೆ ಬಡ್ಡಿ ಆದರೂ ದೀರ್ಘಕಾಲದಲ್ಲಿ 50,000 ರೂಪಾಯಿವರೆಗೆ ಸೇವ್ ಮಾಡ್ಬೋದು. ಅದೇ ರೀತಿ ಸಾಲ ಪಡೆದ ಬಳಿಕ ನೀವು ಕರೆಕ್ಟಾಗಿ ವಾಪಸ್ ಕಟ್ತಾ ಬಂದರೆ, ರೀಪೇಮೆಂಟ್ ಹಿಸ್ಟ್ರಿ ಚೆನ್ನಾಗಿದ್ದರೆ ಬ್ಯಾಂಕ್ ಬಳಿ ಬಡ್ಡಿ ದರ ಕಮ್ಮಿ ಮಾಡುವಂತೆ ನೆಗೋಷಿಯೇಟ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ಬಡ್ಡಿ ದರ ಕಮ್ಮಿ ಮಾಡಿದ್ರೆ ಬೇಗ ಲೋನ್ ವಾಪಸ್ ಕಟ್ತೀವಿ ಅಂತ, ಆಗ ಬ್ಯಾಂಕ್ಗಳು ಕೂಡ ಅದಕ್ಕೆ ಒಪ್ಪಿ ಇಂಟ್ರೆಸ್ಟ್ ರೇಟನ್ನು ಕಮ್ಮಿ ಮಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರಿಗೂ ದುಡ್ಡು ವಾಪಸ್ ಬರೋದು ಇಂಟ್ರೆಸ್ಟ್ ಸಮೇತ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.
ಖರ್ಚಿನ ಕಂಪ್ಲೀಟ್ ಲೆಕ್ಕ. ಹೆಚ್ಚು ಸಾಲ ಮರುಪಾವತಿ ಮಾಡುವಾಗ ದುಡ್ಡು ಉಳಿಸಬೇಕಾಗತ್ತೆ. ಅದಕ್ಕಾಗಿ ಖರ್ಚಿನ ಬಗ್ಗೆ ಸರಿಯಾದ ಲೆಕ್ಕ ಇಡಬೇಕು. ಸಂಬಳ ಎಷ್ಟು ಬರ್ತಾ ಇದೆ, ಅದರಲ್ಲಿ ಹೋಮ್ ಲೋನ್ಗೆ ಎಷ್ಟು ಹೋಗ್ತಾ ಇದೆ, ವೆಹಿಕಲ್ ಲೋನ್ಗೆ ಎಷ್ಟು ಹೋಗ್ತಾ ಇದೆ, ಕರೆಂಟ್ ಬಿಲ್, ನೀರಿನ ಬಿಲ್, ಗ್ರೋಸರಿ ಬಿಲ್, ಹೀಗೆ ಯಾವುದಕ್ಕೆ ಎಷ್ಟು ಖರ್ಚು ಆಗ್ತಾ ಇದೆ ಅಂತ ಲೆಕ್ಕ ಬರೀರಿ. ಪ್ರತಿದಿನ ಮಾಡೋ ಸಣ್ಣ ಪುಟ್ಟ ಖರ್ಚನ್ನ ಕೂಡ ಬರೆದಿಟ್ಕೊಳ್ಳಿ. ಆನ್ಲೈನ್ UPI ಪೇಮೆಂಟ್ ಬಂದ್ಮೇಲೆ ದುಡ್ಡು ಎಲ್ಲಿಂದ ಸುರ್ಕೊಂಡು ಹೋಗ್ತಿದೆ ಅನ್ನೋದೇ ಗೊತ್ತಾಗಲ್ಲ. ತಿಂಗಳ ಸಂಬಳದಲ್ಲಿ ಸಾವಿರಾರು ರೂಪಾಯಿ ಎಲ್ಲಿ ಹೋಯ್ತು ಅನ್ನೋ ಲೆಕ್ಕನೇ ಇರೋದಿಲ್ಲ. ಹೀಗಾಗಿ ಲೆಕ್ಕವನ್ನ ಬರೆದಿಡೋದು ತುಂಬಾ ಇಂಪಾರ್ಟೆಂಟ್. ಲೆಕ್ಕ ಇದ್ರೆ ಉಳಿತಾಯದ ದುಡ್ಡನ್ನ ಕೂಡ ಸಾಲ ತೀರಿಸೋಕೆ ಬಳಸಬಹುದು. ಜೀವನ ಶೈಲಿಯಲ್ಲಿ ತಾತ್ಕಾಲಿಕ ಬದಲಾವಣೆ. ಸಾಲ ಜಾಸ್ತಿ ಇದ್ದಾಗ ಫ್ರೆಂಡ್ಸ್ ಜೊತೆ ಜಾಲಿಗೆ ಖರ್ಚು ಮಾಡೋದು, ಪದೇ ಪದೇ ಹೋಟೆಲ್ಗೆ ಊಟಕ್ಕೆ ಹೋಗೋದು, ಪಿಕ್ನಿಕ್ ಹೋಗೋದು, ಪದೇ ಪದೇ ಊರಿಗೆ ಹೋಗೋದು, ಇದೆಲ್ಲ ಕಮ್ಮಿ ಮಾಡಬೇಕು. ಮೊಬೈಲ್ ತಗೊಳ್ಳೋ ಪ್ಲಾನ್ ಇದ್ರೆ ಕಮ್ಮಿ ಬೆಲೆಯ ಮೊಬೈಲ್ ತಗೋಬಹುದು. ಎಲ್ಲ ವಸ್ತುಗಳಿಗೂ ಇದೇ ರೂಲ್ಸ್ ಅನ್ವಯ ಆಗುತ್ತೆ. ತಿಂಗಳಿಗೊಂದ್ಸಲ ಬಟ್ಟೆ ಖರೀದಿ ಮಾಡೋದನ್ನ ಆ ಚಟವನ್ನು ಬಿಟ್ಟುಬಿಡಬೇಕು. OTT ಸಬ್ಸ್ಕ್ರಿಪ್ಷನ್ ಇದ್ರೆ ಪ್ರತಿ ತಿಂಗಳು ದುಡ್ಡು ಕಟ್ಟ ಆಗ್ತಾನೆ ಇರುತ್ತೆ. ಅಂತ ಕೆಲ OTT ಸಬ್ಸ್ಕ್ರಿಪ್ಷನ್ ಸ್ಟಾಪ್ ಮಾಡ್ಬೋದು. ನಿಮಗೆ ಬೇಕಾಗಿರೋ ಮೂವಿ ಬಂದಾಗ ಆ ತಿಂಗಳಿಗೊಂದು ಆಕ್ಟಿವೇಟ್ ಮಾಡ್ಕೊಂಡು ನೋಡಿ ಮತ್ತು ಕ್ಯಾನ್ಸಲ್ ಮಾಡ್ಕೋಬೋದು. ಆ ತಿಂಗಳಿರುತ್ತೆ, ಆಮೇಲೆ ಅದು ಹೋಗುತ್ತೆ. ಒಟ್ಟಲ್ಲಿ ಅನಗತ್ಯ ಖರ್ಚುಗಳನ್ನು ಬಂದ್ ಮಾಡಿ ಆ ದುಡ್ಡನ್ನು ಒಟ್ಟು ಮಾಡಿ ಸಾಲ ತೀರಿಸೋಕೆ ಬಳಸಬೇಕು. ತಾತ್ಕಾಲಿಕವಾಗಿ ಸ್ವಲ್ಪ ತ್ಯಾಗ ಮಾಡೋದಂತ ಆಗ್ಬೋದು, ಆದರೆ ಸಾಲ ಫುಲ್ ತೀರಿಸಿದ ಬಳಿಕ ಸಿಗೋ ನೆಮ್ಮದಿ ಮುಂದೆ ಈ ತ್ಯಾಗ ದೊಡ್ಡದ ಅನಿಸೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ವಸ್ತುವಿನಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಟ್ರೆಂಡಿ ಶೂ, ಮೊಬೈಲ್, ಗೃಹೋಪಯೋಗಿ ವಸ್ತುಗಳು, ಹೀಗೆ ಇವುಗಳ ಕಡೆಗೆ ಅನ್ನೆಸೆಸರಿ, ಅಗತ್ಯ ಇಲ್ಲದೆ ಹೋದ್ರೂ ಕೂಡ ಅಟ್ರಾಕ್ಟ್ ಆಗೋದನ್ನು ನಾವು ಬಿಟ್ಟುಬಿಡಬೇಕು. ಒಂದ್ಸಲ ಅಲ್ವಾ ತಗೊಂಡ್ಬಿಡೋಣ, ಒಂದ್ಸಲ ಅಲ್ವಾ ತಗೊಂಡ್ಬಿಡೋಣ ಅಂತ ಬರೀ ಕನ್ಸ್ಯೂಮರಿಸಮ್ ತಂದು ರಾಶಿ ಹಾಕೊಳ್ಳೋದ್ರಲ್ಲೇ ಬಿದ್ದಿರ್ತೀವಿ. ಅದರಿಂದ ಹೊರಗೆ ಬರೋದು ಅನಿವಾರ್ಯ. ನಾವು ಹೆಚ್ಚುವರಿ ಆದಾಯ ಗಳಿಕೆ. ಒಂದು ಕೆಲಸ, ಅದರಿಂದ ತಿಂಗಳಿಗೆ ಒಂದು ಸಲ ಬರೋ ಸಂಬಳ ಅಷ್ಟಕ್ಕೆ ಸೀಮಿತವಾಗಿರದೆ ದುಡ್ಡು ಮಾಡೋ ಬೇರೆ ಬೇರೆ ದಾರಿ ಹುಡುಕಬೇಕು. ನಿಮ್ಮಲ್ಲಿ ಕೆಲಸದ ಬಿಟ್ಟು ಬೇರೆ ಕಲೆ ಇರಬಹುದು, ಒಳ್ಳೆ ಕುಕ್ ಆಗಿರಬಹುದು, ಮಕ್ಕಳಿಗೆ ಟೀಚಿಂಗ್ ಮಾಡೋ ಕೆಪಾಸಿಟಿ ಇರಬಹುದು. ಹೀಗಾಗಿ ಮೇನ್ ಕೆಲಸದ ಜೊತೆಗೆ ಫ್ರೀ ಟೈಮ್ನಲ್ಲಿ ಫ್ರೀಲ್ಯಾನ್ಸಿಂಗ್, ಕ್ಲೌಡ್ ಕಿಚನ್, ಮಕ್ಕಳಿಗೆ ಟ್ಯೂಷನ್ ಹೇಳೋದು, ಆಫೀಸ್ನಲ್ಲಿ ಎಕ್ಸ್ಟ್ರಾ ಕೆಲಸಕ್ಕೆ OT ಇದೆ ಅದನ್ನು ಕೂಡ ಮಾಡೋದು ಎಲ್ಲ ಮಾಡ್ಬೋದು. ಹೀಗೆ ವಿವಿಧ ರೀತಿಯಲ್ಲಿ ಹೆಚ್ಚುವರಿಯಾಗಿ ದುಡ್ಡನ್ನು ಸಂಪಾದಿಸ್ಬೋದು. ಆ ಹೆಚ್ಚುವರಿ ಸಂಪಾದನೆಯನ್ನು ಕಂಪ್ಲೀಟ್ ಆಗಿ ಹೆಚ್ಚುವರಿ ಲೋನ್ ತೀರಿಸೋಕೆ ಬಳಸ್ತೀವಿ ಅಂತ ಡಿಸೈಡ್ ಮಾಡಬೇಕು. ಎಕ್ಸ್ಟ್ರಾ ದುಡ್ಡು ಬಂದಾಗ ಏನು ಮಾಡಬೇಕು? ಕೆಲವೊಮ್ಮೆ ಕೆಲಸದಲ್ಲಿ ಬೋನಸ್ ಸಿಗಬಹುದು, ಸ್ಯಾಲ್ರಿ ಹೈಕ್ ಆಗಬಹುದು. ಆಗ ಹೆಚ್ಚಿನವರು ಅದರ ಖರ್ಚಿಗೆ ದಾರಿ ಹುಡ್ಕೊಳ್ತಾರೆ. ತುಂಬ ಟೈಮಿಂದ ಮೊಬೈಲ್ ತಗೋಬೇಕು ಅಂತ ಇದ್ದೆ, ಈಗ ತಗೊಂಡ್ಬಿಡೋಣ. ತುಂಬ ಟೈಮ್ನಿಂದ ಒಂದು ಬೈಕ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿ ಆ ಬೋನಸ್ ದುಡ್ಡನ್ನು ಡೌನ್ ಪೇಮೆಂಟ್ ಕೊಟ್ಟು ಇನ್ನೊಂದು ಹೊಸ ಲೋನ್ ಮಾಡಿಕೊಂಡು ಬೈಕ್ ತೊಗೊಂಡ್ಬಿಡೋದು, ವಾಷಿಂಗ್ ಮಷಿನ್ ಚೇಂಜ್ ಮಾಡಿಬಿಡೋದು, ಏನಾರೊಂದು ಮಾಡ್ತಾರೆ. ಸಡನ್ ಆಗಿ ಬಂದ ಅದೃಷ್ಟದ ದುಡ್ಡನ್ನು ಹಾಗೆ ಸಡನ್ ಆಗಿ ದುರದೃಷ್ಟ ಮಾಡ್ಕೊಂಡ್ಬಿಡ್ತಾರೆ, ಇಮಿಡಿಯೇಟ್ಲಿ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ಹೀಗೆ ಮಾಡೋದ್ರ ಬದಲು ಅದನ್ನು ಸಾಲ ಕ್ಲಿಯರ್ ಮಾಡೋಕೇನೆ ಬಳಸಬೇಕು. ಇನ್ನು ಕೆಲಸದಲ್ಲಿ ವಂಶ ಪಾರಂಪರಿಕವಾಗಿ ಒಂದೇ ಸಲ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬರೋ ಚಾನ್ಸಸ್ ಕೂಡ ಇರುತ್ತೆ ಕೆಲವೊಂದು ಸಲ. ಆಗ ಎಲ್ಲವನ್ನೂ FDನಲ್ಲೋ ಇನ್ನೆಲ್ಲೋ ಹೂಡಿಕೆ ಮಾಡೋಕೆ ಯೋಚಿಸ್ತಾರೆ. ಆದರೆ ಹೂಡಿಕೆಯಿಂದ ಬರೋ ಬಡ್ಡಿದರ ಲೋನ್ ಬಡ್ಡಿದರಕ್ಕಿಂತ ಕಡಿಮೆನೂ ಇರ್ಬೋದು. ಹಾಗಾಗಿ ಅದರಲ್ಲಿ ಒಂದಷ್ಟು ದುಡ್ಡನ್ನು ಹೂಡಿಕೆ ಮಾಡಿ ಒಂದಷ್ಟು ದುಡ್ಡನ್ನು ಸಾಲ ತೀರಿಸೋಕೆ ಯೂಸ್ ಮಾಡೋದು ಕೂಡ ಕ್ಲೇವರ್ ಐಡಿಯಾ. ವರ್ಷಕ್ಕೆ ಒಂದು EMI ಹೆಚ್ಚಳ, ಇದು ಇಂಪಾರ್ಟೆಂಟ್. ಈಗ ಹೋಮ್ ಲೋನ್ ಇದೆ ಅಂತ ಅನ್ಕೊಳ್ಳಿ, 25 ವರ್ಷಕ್ಕೆ EMI ಮಾಡಿಸಿದಿರಿ ಅಂತ ಅನ್ಕೊಳ್ಳಿ. ತಿಂಗಳಿಗೆ 40,000 ರೂಪಾಯಿ ಕಟ್ತಾ ಇದ್ದು 4,000 ರೂಪಾಯಿ ಎಕ್ಸ್ಟ್ರಾ ಉಳಿತಿದೆ ಅಂತ ಅನ್ಕೊಳ್ಳಿ. ಆಗ ಆ 4,000 ರೂಪಾಯಿನ EMI ಜೊತೆ ಸೇರಿಸಿ 44,000 ಕಟ್ಟಬೇಡಿ. ಬದಲಾಗಿ ಪ್ರತಿ ತಿಂಗಳು 4,000 ಉಳಿಸಿ 40,000 ರೂಪಾಯಿ ಒಟ್ಟು ಮಾಡಿ ವರ್ಷಕ್ಕೆ 12 ಕಂತು ಬದಲಾಗಿ 13 ಕಂತು ಕಟ್ಟಬೇಡಿ. ಇದರಿಂದ ನೀವು ಕಟ್ಟಬೇಕಾದ ಅವಧಿ ಅಂದರೆ ಟೆನ್ಯೂರ್ ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಬಡ್ಡಿದರ ಕೂಡ ಸೇವ್ ಆಗ್ತಾ ಬರುತ್ತೆ. ಅಗತ್ಯ ಇಲ್ಲದ ವಸ್ತುಗಳ ಸೇಲ್. ಪ್ರತಿಯೊಬ್ಬರ ಮನೆಯಲ್ಲೂ ಅಗತ್ಯ ಇಲ್ಲದ ಒಂದಷ್ಟು ವಸ್ತುಗಳು ಇದ್ದೇ ಇರ್ತವೆ. ಕೆಲವರ ಮನೆಯಲ್ಲಂತೂ ಇಡೋಕೆ ಜಾಗ ಸಾಲದಷ್ಟು ತುಂಬಿಕೊಂಡಿರ್ತಾರೆ ರಾಶಿ. ಅವುಗಳಲ್ಲಿ ಹೆಚ್ಚಿನದನ್ನ ಯೂಸೇ ಮಾಡ್ತಿರಲ್ಲ. ಮದುವೆಯಾದ ಜೋಡಿಗೆ ಒಂದಷ್ಟು ಉಡುಗೊರೆಗಳು ಬಂದಿರ್ತವೆ. ಅವು ವರ್ಷಾನುಗಟ್ಟಲೆ ಧೂಳು ಹಿಡಿತಾ ಬಾಕ್ಸ್ ಅಲ್ಲಿ ಹಾಗೆ ಬಿದ್ದಿರ್ತವೆ. ಮಕ್ಕಳಿಗೆ ತಗೊಂಡ ಸೈಕಲ್ ಅವರು ದೊಡ್ಡವರಾದ್ಮೇಲೆ ಮೂಲೆ ಸೇರಿರುತ್ತೆ. ಜೋಶ್ನಲ್ಲಿ ತಗೊಂಡ ಟ್ರೆಡ್ಮಿಲ್ ನಂತಹ ಜಿಮ್ ವಸ್ತುಗಳನ್ನ ಯೂಸ್ ಮಾಡದೇ ಇರಬಹುದು. ಇನ್ನು ಕೆಲವರು 2 ಬೈಕ್ ಹೊಂದಿರ್ತಾರೆ. ಒಂದು ಯೂಸ್ ಆಗ್ತಿದ್ರೆ ಇನ್ನೊಂದು ಧೂಳು ಹಿಡಿತಾ ನಿಂತಿರುತ್ತೆ. ಅಂತಹ ಎಕ್ಸ್ಟ್ರಾ ವಸ್ತುಗಳನ್ನ OLX, ಕ್ವಿಕರ್, ಯಾವ್ದಾದ್ರೂ ಈ ರೀತಿ ಸೇಲ್ ಮಾಡೋ ವೆಬ್ಸೈಟ್ಗಳಲ್ಲಿ ನೀವು ಸೇಲ್ ಮಾಡಬಹುದು. ಫ್ರೆಂಡ್ ಸರ್ಕಲ್ನಲ್ಲೂ ಸೇಲ್ ಮಾಡಿ ಎಕ್ಸ್ಟ್ರಾ ದುಡ್ಡನ್ನು ಹೊಂದಿಸಬಹುದು. ಅದನ್ನ ಕೂಡ ಸಾಲದ ಹೊರೆಯನ್ನ ಕಮ್ಮಿ ಮಾಡೋಕೆ ಬಳಸಬಹುದು. ಎಮರ್ಜೆನ್ಸಿ ಫಂಡ್ ಮುಟ್ಬೇಡಿ. ಇಷ್ಟೆಲ್ಲ ಮಾಡಿ ಸಾಲ ತೀರಿಸೋ ಕಡೆಗೆ ಗಮನ ಕೊಡೋ ಟೈಮ್ನಲ್ಲಿ ಎಮರ್ಜೆನ್ಸಿ ಫಂಡ್ ಕೂಡ ಇರಲೇಬೇಕಲ್ಲ, ಅದನ್ನ ಯಾವ ಕಾರಣಕ್ಕೂ ಟಚ್ ಮಾಡೋಕೆ ಹೋಗಬಾರ್ದು. ಎಮರ್ಜೆನ್ಸಿ ಫಂಡ್ ಕಮ್ಮಿ ಅಂದ್ರೂ ಸುಮಾರು 6 ತಿಂಗಳ ಅಗತ್ಯ ಖರ್ಚುಗಳಿಗೆ ಬೇಕಾಗುವಷ್ಟಿರಬೇಕು. ಅಂದ್ರೆ ಈಗ ಕೆಲಸ ಹೋಯ್ತು ಅಂತ ಅನ್ಕೊಳ್ಳಿ,
6 ತಿಂಗಳ ಕಾಲ ಏನೂ ಕೆಲಸ ಇಲ್ಲದೆ ಎಲ್ಲ ಖರ್ಚುಗಳನ್ನು ನಿಭಾಯಿಸಿಕೊಂಡು ಹೋಗೋಕೆ ಆ ಎಮರ್ಜೆನ್ಸಿ ಫಂಡ್ ಹೆಲ್ಪ್ ಆಗುತ್ತೆ. ಅಥವಾ ಹೆಲ್ತ್ ಸೇರಿದಂತೆ ಎಮರ್ಜೆನ್ಸಿ ಟೈಮ್ನಲ್ಲೂ ಕೂಡ ಅದು ಯೂಸ್ಗೆ ಬರಬಹುದು ಕೆಲವೊಂದ್ಸಲ. ಫ್ರೆಂಡ್ಸ್, ಇದು ಸಾಲವನ್ನು ಬೇಗ ತೀರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಹಾಗೆ ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಫ್ರೀ ಆಗಿ ಚೆಕ್ ಮಾಡೋಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ಕೆಲವೇ ಕ್ಲಿಕ್ಸಲ್ಲಿ, ಕೆಲ ಸೆಕೆಂಡ್ಸಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಯಾವ ಲೆವೆಲ್ನಲ್ಲಿದೆ ಅಂತ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.